ಏನಪ್ಪ ಏನಂತೀಯ ಸಾಹೇಬ? ಮಾಮ, ನನ್ ಕಣ್ಣಲ್ಲಿರೋ ದೃಷ್ಟಿ ಹೊರಟೋಗಿದೆ. ರಾತ್ರಿ ಎಲ್ಲ ತಾಲೂಕಿಗೆ ಹೋಗಿ ಬಂದೆ. ವೈದ್ಯರು ನನ್ಗೆ ಏನೇನೋ ಔಷಧಿನ ಕೊಟ್ರು, ಆದ್ರೆ ಅದ್ರಿಂದ ಏನೂ ವ್ಯತ್ಯಾಸ ಆಗ್ತಿಲ್ಲ. ಈಗ ಮತ್ತೆ ನನ್ ಕಣ್ಗಳು ಕಾಣ್ತಿಲ್ಲ ಅಂತಂದ್ರೆ ನನ್ ಕೆಲ್ಸ ಹೊರಟೋಗುತ್ತೆ. ಆಗ ನಾನು ಯಾವುದೇ ಕೆಲ್ಸಕ್ಕೆ ಬರ್ದಾರ ಆಗ್ತೀನಿ. ನನ್ಗೇನಾಗ್ಬೋದು ಮಾಮ? ನಾನೇನ್ ಮಾಡಕ್ಕಾಗತ್ತ ಅದರಲ್ಲಿ? ಮಾಮ, ನೀವೇ ನನ್ನ ಗುಣಪಡಿಸ್ತೀರಾ, ಅದೀಗ ನಂಗೆ ಅರ್ಥ ಆಗಿದೆ. ನಾನು ಕೈ ಮುಗಿತೀನಿ, ನಂದು ತಪ್ಪಾಯ್ತು. ನಾನು ಈ ಮೂರಿನ ಜನರಿಗೆ ತುಂಬಾ ಕೆಟ್ಟದಾಗ ಮಾತಾಡಿದೆ, ಹಾಗೆ ನಿಮ್ಗೂ ಕೂಡ ಏನೇನೋ ಹೇಳಿದೆ. ಆದ್ರೆ ಮತ್ತೊಂದ್ಸಲ ಹೀಗೆಲ್ಲ ಆಗೋದಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ. ಇದನ್ನೆಲ್ಲ ನನ್ನ ಮುಂದೆ ಯಾಕೆ ಹೇಳ್ತಿದ್ಯಾ? ನಾನು ಎಲ್ಲಿ ಏನ್ ಮಾಡಿದ್ದೀನಿ? ನಿನ್ನ ಕರ್ಮದ ಫಲವಾಗಿ ನಿನ್ನ ಕಣ್ಗಳು ಹೋಗಿವೆ. ಅರೆ, ಅಲ್ಲಿ ದೇವರು ಕೂತ್ಕೊಂಡಿದ್ದಾರೆ ಜಾತ್ರೆ ಸಲುವಾಗಿ. ಆದ್ರೆ ನೀನು ದೇವರ ಕೆಲಸದಲ್ಲಿ ಅಡ್ಡ ಮಾಡಕ್ ಬಂದೆ. ದೇವರ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡ್ಬಿಟ್ಟೆ. ಮತ್ತೆ ದೇವ್ರ ಯಾಕೆ ಸುಮ್ನೆ ಕೂತ್ಕೋಬೇಕು? ದೇವ್ರ ಕೆಲಸ ತುಂಬಾ ದೊಡ್ಡ ಕೆಲಸ ಕಣಪ್ಪ, ಅಡಚಣೆಗಳಿರುವ ಕೆಲಸ. ದೇವ್ರ ಕೆಲಸದಲ್ಲಿ ಅಡ್ಡ ಬಂದ್ಬಿಟ್ಟೆ ನೀನು. ಮಾಮ, ಅದೆಲ್ಲ ನನ್ಗೇನು ಅರ್ಥ ಆಗ್ತಾ ಇಲ್ಲ. ನನ್ನ ದೃಷ್ಟಿ ನನಗೆ ತಿರುಗಿಸ್ಕೊಟ್ಬಿಡಿ. ನಾನು ಆಯುಷ್ ಪೂರ್ತಿ ನಿಮ್ ಋಣದಲ್ಲಿರ್ತೀನಿ. ಜೀವನ ಪೂರ್ತಿ ಮರೆಯೋದಿಲ್ಲ ನಾನು. ಮಾಮ, ಮತ್ತೆ ಏನ್ ಮಾಡೋದು ಈಗ? ಅದೇನಂದ್ರೆ ಜಾತ್ರೆ ಮುಗಿಯೋವರೆಗಾದ್ರೂ ಇದು ಹೀಗೆ ಇರ್ಲಿ ಬಿಡಿ. ಅರೆ ಮಾರಾಯ, ಸಾಹೇಬ್ರಿಗೆ ಇದ್ರೆ ತುಂಬಾ ತೊಂದರೆ ಆಗುತ್ತೆ. ಮಾಮ ನಿರ್ಧಾರ ಮಾಡ್ಲಿ ಬಿಡಿ ಅದೇನು ಅಂತ. ಹೋಗ್ಲಿ ಬಿಡಿ ಮಾಮ, ಜಾತ್ರೆ ಇದೆ, ಅವನಿಗೆ ದೃಷ್ಟಿ ಕೊಟ್ಬಿಡಿ. ಹೌದು ಮಾಮ, ನನ್ಗೂ ಸಹ ಅನ್ಸುತ್ತೆ. ಮಾಮ, ಈಗ ಇವ್ರದ್ದು ಯಾವುದೂ ದೂರುಗಳಿಲ್ಲ. ಯಾತ್ರೆಯನ್ನ ಮತ್ತೆ ತಡೆಯಕ್ ಬರೋದಿಲ್ಲ ಅಲ್ವಾ? ಇಲ್ಲ ಮಾಮ, ಇಲ್ಲ ಇಲ್ಲ. ಮುಂದೆ ಬಾ, ಹೀಗೆ ಮುಂದೆ ಬಾ. ತೆಗಿ ಈಗ ನಿನ್ನ ಕಣ್ಗಳನ್ನ. ಮಾಮ, ಮಾಮ, ನನಗೆಲ್ಲ ಕಾಣಿಸ್ತಾ ಇದೆ. ಮಾಮ, ಮಾಮ, ನನಗೆಲ್ಲಾನು ಕಾಣಿಸ್ತಾ ಇದೆ. ಮಾಮ, ಮಾಮ, ದಯವಿಟ್ಟು ನನ್ನ ಕ್ಷಮಿಸಿ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ.
ನನ್ನ ದಯವಿಟ್ಟು ಕ್ಷಮಿಸಿ. ಮಾಮ, ನನ್ನಿಂದ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ.